ಏನೇ ಮಾಡಿ ನಾಳೆ ಅಂಬೇಡ್ಕರ್ ಜಯಂತಿ ದಿವಸ ಏಪ್ರಿಲ್ 14ನೇ ತಾರೀಕು ಬುದ್ಧಿ ಪೂಜೆ ಮಾಡ್ಬೇಕನ್ನ ನಮ್ಮ ಮೈಂಡ್ ಫಿಕ್ಸ್ ಆಗಿದೆ. ಏನೇ ಮಾಡಿ ನಾಳೆ ಅಂಬೇಡ್ಕರ್ ಜಯಂತಿ ದಿವಸ ಏಪ್ರಿಲ್ 14ನೇ ತಾರೀಕು ಬುದ್ಧಿ ಪೂಜೆ ಮಾಡ್ಬೇಕನ್ನ ನಮ್ಮ ಮೈಂಡ್ ಫಿಕ್ಸ್ ಆಗಿದೆ. ಇದು ವಾಸ್ತವ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ದಿನವೇ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಶಾಸಕ BN ರವಿಕುಮಾರ್. ಸುಮಾರು 30 ವರ್ಷಗಳ ದಲಿತ ಸಂಘಟನೆಗಳ ಹೋರಾಟದ ಫಲ ಶಿಡ್ಲಘಟ್ಟ ನಗರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ದಿನವೇ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ಶಾಸಕ BN ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ತೋಟಗಾರಿಕಾ ಇಲಾಖೆ ಉಳಿಕೆ ಜಾಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನ ಸ್ಥಳವನ್ನು ಅಧಿಕಾರಿಗಳೊಂದಿಗೆ ಶಾಸಕ BN ರವಿಕುಮಾರ್ ಅವರು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಮುಂದಿನ ಏಪ್ರಿಲ್ 14ರ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ದಿನದಂದೇ ನಗರದಲ್ಲಿ ಸುಸಜ್ಜಿತ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನ ನಿರ್ಮಿಸಲು ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ದಲಿತ ಸಂಘಟನೆಗಳ ಮುಖಂಡರಿಗೆ ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ BN ಸ್ವಾಮಿ, ನಗರಸಭಾ ಆಯುಕ್ತ ಮಂಜುನಾಥ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಮುಖಂಡರಾದ ಬಂಗ್ ಮುನಿಯಪ್ಪ, ತಾದೂರು ರಘು, ನಗರಸಭೆ ಅಧ್ಯಕ್ಷ MV ವೆಂಕಟಸ್ವಾಮಿ, ಉಪಾಧ್ಯಕ್ಷರಾದ ರೂಪಾ ನವೀನ್, ಸದಸ್ಯರುಗಳಾದ ಕೃಷ್ಣಮೂರ್ತಿ, ರಾಘವೇಂದ್ರ, ರಮೇಶ್, ಪದ್ಮಿನಿ, ತಾಲೂಕಿನ ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು ಮತ್ತಿತರರು ಇದ್ದರು. ನಿಮ್ದು ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿನ ಅಂತ ಕೇಳಿದ್ರು. ಹ್ಞೂ ಸರ್, ನಾವು ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿ ನಮ್ಮದೇ ಇರೋದು. ಅವರೇನು ಹೇಳಿದರು, ಅಂಬೇಡ್ಕರ್ ಭವನ ನಾವು 2 ಕೋಟಿ ಮೇಲೆ ಕೊಡ್ತಾ ಇದ್ದೀವಿ, ಅಲ್ಲಿಗೆ ಅದು ಸ್ಟಾಪ್ ಆಯಿತು. ನೆಕ್ಸ್ಟ್ ಪ್ರೋಸೆಸ್ಸು ಈ MPಗಳನ್ನ MLCಗಳನ್ನ ನಮ್ಮ ವರಿಷ್ಠ ದೇವೇಗೌಡರನ್ನ ನನ್ನ ಸೇರಿ ಹೈಕೋರ್ಟ್ನ ವ್ಯಾಖ್ಯಾನ ಫಿಕ್ಸ್ ಆಗಿದೆ ಸರ್. ಒಟ್ಟು ಈಗ ಇದು 485. ಇದು ಫಸ್ಟ್ ಫೇಸ್ ಮೊದಲನೇ ಅಂತ. ಇದು ಸೆಕೆಂಡ್ ಫೇಸು ರೆಡಿ ಮಾಡಿದ್ದೀವಿ. ಹಾಗೆ ಈಗ ಏನೇ ಮಾಡಿ ನಾಳೆ ಅಂಬೇಡ್ಕರ್ ಜಯಂತಿ ದಿವಸ ಏಪ್ರಿಲ್ 14ನೇ ತಾರೀಕು ಬುದ್ಧಿ ಪೂಜೆ ಮಾಡ್ಬೇಕನ್ನ ನಮ್ಮ ಮೈಂಡ್ ಫಿಕ್ಸ್ ಆಗಿದೆ. ಇದು ವಾಸ್ತವ. ಅಲ್ಲ, ನಿಮ್ಮ ಪ್ರಯತ್ನದಿಂದ ಅಲ್ಲಲ್ಲ, ಏನೋ ಕೇಳಿಸ್ಕೊಳ್ಳಿ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಪಾಪ ಅಧಿಕಾರಿಗಳು, ದಂಡಾಧಿಕಾರಿಗಳು ಇವರೆಲ್ಲ ಹೇಳಂಗಿಲ್ಲ. JDS MLA ಬಗ್ಗೆ ಏನಾಗುತ್ತೆ ಅವ್ರು ನೀವು ಪೊಸಿಷನ್ ಎಷ್ಟಿದ್ದೀರಾ? ನಿಮ್ಮ ಹೆಸರು ಹಿಂದೆ IB ಇದೆಯಲ್ಲ, ಸಪ್ರೇಟ್ ಇದೆ. ಸರ್ಕಾರಿ ಬಂಗ್ಲಾ ಇನ್ಕ್ಲೂಡಿಂಗ್ ಅಂದರೆ ನೀವು ಅಂದಾಜು ಒಂದು 1.5 ಎಕರೆ ಇರ್ತೀರ, 2 ಎಕರೆ 25. ಅಲ್ಲ, ನೀನು ಅಳತೆ ಮಾಡ್ಬೇಕಾದ್ರೆ ಫಸ್ಟು ಲ್ಯಾಂಡ್ ಕ್ಲೀನ್ ಆಗುತ್ತೆ. ಆವಾಗ ಎಲ್ಲ ಕ್ಲೀನ್ ಮಾಡಬೇಕು, ಏನು ಬಿಡೋಕ್ಕಾಗಲ್ಲ, ಎಲ್ಲ ಕ್ಲೀನ್ ಮಾಡಿಸ್ಕೊ ನೋಡೆ ಅವತ್ತು ಮಾಡ್ಬೋದು. ಅಲ್ಲ, 30 ಅಡಿ ರೋಡ್ ಮಾಡಿ ಯಾವ ಬಿಲ್ಡಿಂಗ್ ಅದು ಬರ್ತದೆ. ಬಿಲ್ಡಿಂಗ್ ಬರೋದು 10 ಕಡೆ. ನಾನು ಹೇಳ್ತಿರೋದು